ಜಿಎಸ್ ಶ್ಯಾಮ್ಗೆ ರಾಷ್ಟ್ರೀಯ ಪ್ರಜಾ ಸೇವೆ ರತ್ನ ಪ್ರಶಸ್ತಿಗೆ ಪಾತ್ರ. ಮಾಯಕೊಂಡ ಮಂದಿಯ ಮನಗೆತ್ತಿರುವ ಬಿಜೆಪಿ ಯುವ ನೇತಾರ, ರಾಜ್ಯ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿರುವ ಜಿಎಸ್ ಶ್ಯಾಮ್ ಅವರಿಗೆ ಪ್ರತಿಷ್ಠಿತ ರಾಷ್ಟ್ರೀಯ ಪ್ರಜಾ ಸೇವೆ ರತ್ನ ಪ್ರಶಸ್ತಿ ಲಭಿಸಿದೆ. ಈ ಮೂಲಕ ಬಿಜೆಪಿ ಯುವ ನಾಯಕನಿಗೆ ಸಂದ ಗೌರವವೂ ಹೌದು. ಜನವರಿ 26ರಂದು ಮಧ್ಯಾಹ್ನ 2 ಗಂಟೆಗೆ ಗೋವಾದ ಪಣಜಿಯ ಇನ್ಸ್ಟಿಟ್ಯೂಟ್ ಮ್ಯಾನೇಜರ್ಸ್ ಬ್ರಗಾಂಚದಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಮತ್ತು ಸಂಕ್ರಾಂತಿ ಸಂಗೀತ ಸಂಭ್ರಮ ಕಾರ್ಯಕ್ರಮದಡಿ ಗಣ್ಯರ ಸಮ್ಮುಖದಲ್ಲಿ ತಮಗೆ ಅಕ್ಷರ ಸಂತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಹರೇಕಳ ಹಾಜಪ್ಪ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಲಾಗಿದೆ. ದಶಕಗಳಿಂದ ಶೋಷಿತರ ಪರ ಹೋರಾಟ ಮಾಡುವುದರ ಜೊತೆಗೆ ರಾಜಕೀಯ, ಸಾಮಾಜಿಕವಾಗಿ ಸಲ್ಲಿಸಿದ ತಮ್ಮ ಅನುಪಮ ಸೇವೆಯನ್ನ ಗುರುತಿಸಿ ತಮ್ಮನ್ನ ರಾಷ್ಟ್ರಮಟ್ಟದ ರಾಷ್ಟ್ರೀಯ ಪ್ರಜಾಸೇವಾ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಗೋವಾದ ಕ್ವಾಲಗುಂಟೆ ಕನ್ನಡ ಸಂಘ, ಬೆಂಗಳೂರಿನ ಸಾಂತ್ವನ ಮ್ಯೂಸಿಕ್ ಅಂಡ್ ಚಾರಿಟೇಬಲ್ ಫೌಂಡೇಶನ್ ತಿಳಿಸಿದೆ. ಇಂಜಿನಿಯರ್ ಪದವೀಧರರಾಗಿ ಸುಮಾರು 2 ದಶಕಗಳ ಕಾಲ ದೇಶಭಕ್ತ ಮತ್ತು ಗೋ ಸಂರಕ್ಷಣೆಯ ಸಂಘಟನೆಗಳಲ್ಲಿ ನಾಡಿನಾದ್ಯಂತ ಯುವ ಶಕ್ತಿ ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಜಿಎಸ್ ಶ್ಯಾಮ್ ಯುವಕರ ಕಣ್ಮನೆ. ದಾವಣಗೆರೆ ಜಿಲ್ಲೆಯ ಅಣಜಿಗೊಳ್ಳರಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಜಿಎಸ್ ಶ್ಯಾಮ್ ಬಿಟಿ ಸಿದ್ದಪ್ಪನವರ ಪುತ್ರ. ಗೋರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾಗಿ 40 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು, ಅದೇ ರೀತಿ ತಿರುಪತಿ ತಿರುಮಲ ದಾಸ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರಾಗಿ ಮತ್ತು ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾಗಿದ್ದು, ತಂದೆಯಂತೆ ಮಗ ಜಿಎಸ್ ಶ್ಯಾಮ್ ಸಾರ್ವಜನಿಕ ಕ್ಷೇತ್ರಕ್ಕೆ ಧುಮುಕಿ ಅತಿ ಜನಪ್ರಿಯ ವ್ಯಕ್ತಿಯಾಗಿದ್ದಾರೆ. ಜಿಲ್ಲೆಯಲ್ಲಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಯುವಕರ ಪಡೆಗೆ ಅಚ್ಚುಮೆಚ್ಚು. ರಾಜಕೀಯ ಕ್ಷೇತ್ರದಲ್ಲೂ ಗಣನೀಯ ಸೇವೆ ಸಲ್ಲಿಸಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಕಟ್ಟಾಭಿಮಾನಿ. ಪ್ರಾಮಾಣಿಕತೆ, ಸರಳತೆ ಮೈಗೂಡಿಸಿಕೊಂಡಿರುವ ಶ್ಯಾಮ್ ಅವರು ಬಿಜೆಪಿ ನಾಯಕರು, ಕಾರ್ಯಕರ್ತರು, ಮುಖಂಡರು, ಜನರನ್ನ ಸೂಜಿಗಲ್ಲಿನಂತೆ ಸೆಳೆಯುವಂತಹ ಯುವ ನಾಯಕ. ಈಗಾಗಲೇ ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಲು ಕ್ಷೇತ್ರದ ತುಂಬಾ ಓಡಾಡಿದ್ರು. ಟಿಕೆಟ್ ಕೊನೆಗಳಿಗೆಯಲ್ಲಿ ಕೈತಪ್ಪಿತು. ಆದರೆ ಪಕ್ಷದ ತತ್ವ ಸಿದ್ಧಾಂತಕ್ಕೆ ತಲೆಬಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು. ಇದನ್ನ ಗಮನಿಸಿದ ಬಿಜೆಪಿ ಹಾಗೂ ರಾಷ್ಟ್ರ ನಾಯಕರು ಜಿಎಸ್ ಶ್ಯಾಮ್ ಅವರನ್ನ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ಸಾಮಾಜಿಕ, ಧಾರ್ಮಿಕ ಕ್ಷೇತ್ರದ ಸೇವೆಗಳ ಮಧ್ಯೆ ರಾಜಕೀಯ ಕ್ಷೇತ್ರದಲ್ಲೂ ಜನಸ್ನೇಹಿ ಯುವ ನಾಯಕನಾಗಿ ಬೆಳೆದಿದ್ದಾರೆ. ಬಿಜೆಪಿ ಭೂತ ಅಭಿಯಾನಕ್ಕೆ ಶ್ಯಾಮ್ ಬರುತ್ತಾರೆ ಎಂದರೆ ಎಲ್ಲರಲ್ಲೂ ಒಂದು ರೀತಿಯ ಮಿಂಚಿನ ಸಂಚಾರ. ಯುವ ನಾಯಕನ ಸರಳ ಸಜ್ಜನಿಕೆಗೆ ಫಿದಾ ಆಗುತ್ತಿದ್ದಾರೆ. ಇದ್ದರೆ ಇಂತಹ ನಾಯಕರು ಇರಬೇಕು, ಆಗ ನಮ್ಮ ಸಂಕಷ್ಟ ಪರಿಹಾರ ಆಗುತ್ತದೆ ಎಂಬ ಮಾತು ಆಡುತ್ತಿರುವುದು ಕ್ಷೇತ್ರದ ಜನತೆ. ಮಾತ್ರವಲ್ಲ, ದಾವಣಗೆರೆಗೆ ಬಿಜೆಪಿ ರಾಷ್ಟ್ರ ಅಧ್ಯಕ್ಷ ಜೆಪಿ ನಡ್ಡಾ ರವರು ಆಗಮಿಸಿದಾಗ ಸೂಜಿಗಲ್ಲಿನಂತೆ ಸೆಳೆದಿದ್ದ ಯುವ ನಾಯಕ. ಕೊರೋನಾ ಸೇರಿದಂತೆ ಯಾವುದೇ ಸಂಕಷ್ಟ ಬಂದರೂ ಸ್ಪಂದಿಸುವ ಗುಣ ಎಲ್ಲರಿಗೂ ಅಚ್ಚುಮೆಚ್ಚು. ಎಲ್ಲೆಡೆ ಉತ್ಸಾಹದಿಂದ ಜನರ ಪ್ರೀತಿಗೆ ಪಾತ್ರರಾಗಿರುವ ಶ್ಯಾಮ್ ಜನಿಸಿದ್ದು 1991 ಮಾರ್ಚ್ 30ರಂದು. ತಂದೆ ಬಿಟಿ ಸಿದ್ದಪ್ಪ ಹಾಗೂ ತಾಯಿ ಟಿ ಮಹಾಲಕ್ಷ್ಮಿ ದಂಪತಿಗೆ 2 ಗಂಡು ಮಕ್ಕಳು. ಶ್ಯಾಮ್ ಹಿರಿಯರು, ರಾಘವೇಂದ್ರ ಮತ್ತೊಬ್ಬ ಪುತ್ರ. ತಂದೆ ಹಾಗೂ ಅಣ್ಣ ರಾಜಕೀಯದಲ್ಲಿ ಬ್ಯುಸಿಯಾಗಿರುವ ಕಾರಣ ಎಲ್ಲಾ ವ್ಯವಹಾರಗಳನ್ನ ಅವರೇ ನೋಡಿಕೊಳ್ಳುತ್ತಿದ್ದಾರೆ. ಕ್ರಿಯಾಶೀಲರಾಗಿ ಪಕ್ಷದಲ್ಲಿ ಹೆಚ್ಚು ಸಕ್ರಿಯರಾಗಿ ಹಿರಿಯರಿಗೆ ಗೌರವ ನೀಡುತ್ತಾ ಕಿರಿಯರನ್ನ ಪ್ರೋತ್ಸಾಹಿಸುತ್ತಾ ಎಲ್ಲರ ಪ್ರೀತಿ ಗಳಿಸುವ ಶ್ಯಾಮ್ ಅವರಿಗೆ ರಾಜಕಾರಣದಲ್ಲಿ ಹಣ ಮಾಡಬೇಕೆಂದಿಲ್ಲ. ಜನರ ಸಂಕಷ್ಟ ಪರಿಹರಿಸಬೇಕು. ಮಾಯಕೊಂಡ ಕ್ಷೇತ್ರವೆಂದರೆ ಪ್ರತಿಯೊಬ್ಬರೂ ಬಂದು ನೋಡುವಂತಾಗಬೇಕೆಂಬ ಅದಮ್ಯ ಬಯಕೆ, ಹಠ ಇದೆ. ಇನ್ನು ಜಿಎಸ್ ಶ್ಯಾಮ್ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ದಾವಣಗೆರೆಯ ಪಿಜೆ ಬಡಾವಣೆಯಲ್ಲಿರುವ ಲೂಟ್ಸ್ ಬಾಯ್ಸ್ ಸ್ಕೂಲ್ನಲ್ಲಿ ಓದಿದ್ರು. ಆನಂತರ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಕೆವಿ ಕಾಲೇಜಿನಲ್ಲಿ 2014ರಲ್ಲಿ ಇಂಜಿನಿಯರಿಂಗ್ ಪೂರೈಸಿದ್ರು. ಮನಸ್ಸು ಮಾಡಿದರೆ ದೊಡ್ಡ ಹುದ್ದೆಯಲ್ಲಿದ್ದುಕೊಂಡು ಉತ್ತಮ ಸಂಪಾದನೆ ಮಾಡಬಹುದಿತ್ತು. ಆದರೆ ಅವರ ಮನಸ್ಸಲ್ಲಿ ಮೂಡಿದ್ದು ಜನರಿಗಾಗಿ, ಜನರಿಗೋಸ್ಕರ, ಜನರಿಗೆಂದೇ ರಾಜಕಾರಣ ಮಾಡಬೇಕೆಂಬುದು. ಆಗಿನಿಂದಲೂ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಶಿಸ್ತಿನ ಸಿಪಾಯಿಯಾದ್ರು. ರಾಷ್ಟ್ರೀಯ ಗೋಸೇವಾ ಸಂಘ ರಾಜ್ಯ ಘಟಕದ ಕೋಶಾಧ್ಯಕ್ಷ, ದಾವಣಗೆರೆ ತಾಲೂಕಿನ ಗೊಳ್ಳರಹಳ್ಳಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಖಜಾಂಚಿ, ಮಾಯಕೊಂಡ ಬಿಜೆಪಿ ಮಂಡಲ ಕಾರ್ಯದರ್ಶಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನ ಸಂಪೂರ್ಣ ತೊಡಗಿಸಿಕೊಂಡಿದ್ದಾರೆ. ಬಿಟಿ ಸಿದ್ದಪ್ಪನವರು ಮಾಯಕೊಂಡದಲ್ಲಿ ತಮ್ಮ ಸೇವಾ ಕಾರ್ಯದಿಂದಲೇ ಜನರ ಮನ್ನಣೆ ಗಳಿಸಿದವರು. ಅದೇ ರೀತಿ ಶ್ಯಾಮ್ ಸಹ ಮುಂದುವರಿಯುತ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ ಮಾನಪ್ಪ ಡಿ ವಜ್ಜಲ್ ಸಹೋದರರಾದ ನಾಗಪ್ಪ ವಜ್ಜಲ್ ರವರ ಸುಪುತ್ರಿ ಶ್ರೀಮತಿ ಸಂಗೀತಾ.
ಪತಿಯ ರಾಜಕಾರಣಕ್ಕೆ ಪತ್ನಿಯ ಸಂಪೂರ್ಣ ಸಹಕಾರ ಇದೆ. ಕುಟುಂಬದವರು ಎಲ್ಲಾ ರೀತಿಯ ಸಹಕಾರ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಇಂಥ ಯುವ ನಾಯಕನಿಗೆ ರಾಷ್ಟ್ರೀಯ ಪ್ರಜಾ ಸೇವೆ ರತ್ನ ಲಭಿಸಿದೆ. ಸ್ನೇಹಿತರು, ಹಿತೈಷಿಗಳು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಮಾಯಕೊಂಡ ಕ್ಷೇತ್ರದ ಜನರು ಜಿಎಸ್ ಶ್ಯಾಮ್ ಅವರನ್ನ ಅಭಿನಂದಿಸಿದ್ದಾರೆ.